ಹಾಯ್ ಹಲೋ ನಮಸ್ಕಾರ. ಇವತ್ತು ಏನಂದರೆ ಇವತ್ತು ನನಗೆ ಏನೋ ಸ್ಪೆಷಲ್ ಊಟ ತಿನ್ಬೇಕು ಅನಿಸ್ತಿತ್ತು. ನನಗೆ ಆಲ್ವೇಸ್ ಒಂದು ಕಂಫರ್ಟ್ ಫುಡ್ ಅಂದರೆ ಅನ್ನ ಮತ್ತು ಸಾಂಬಾರು. ನಾನು ಯಾವಾಗಲೂ ಅನ್ನ ಮತ್ತು ರಸಮ್, ಅನ್ನ ರಸಮ್ ಹಪ್ಳ ಇದ್ದರೆ ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಮಧ್ಯಾಹ್ನ. ಅಂದರೆ ಫಸ್ಟ್ ಟೈಮ್ ನಂಗೆ ಇಲ್ಲಿ ಏನಂದರೆ ಮನೆ ಊಟ ಅಷ್ಟು ಸಿಗೋಲ್ಲ, ನಾವೇ ಮಾಡ್ಕೋಬೇಕು. ಯಾಕಂದರೆ ನಮಗೆ ಇಲ್ಲಿ ಕುಕ್ಕಿಂಗ್ ಬರಬೇಕಲ್ವ, ಸೊ ನನಗೆ ಬಂದು ಕುಕ್ಕಿಂಗ್ ಬರಲ್ಲ. ಏನು ಮಾಡೋದು ಗೊತ್ತಿಲ್ಲ, ಹೆಂಗೆ ಕುಕ್ ಮಾಡೋದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದರೆ ಅದು ಫಸ್ಟ್ ಟೈಮ್ ಪರ್ಫೆಕ್ಟಾಗಿ ಬರಲ್ಲ. ಯಾಕಂದರೆ ನಾನು ಎಷ್ಟೋ ಟೈಮ್ ಕುಕ್ಕಿಂಗ್ ಮಾಡೋಕ್ಕೋಗಿ ಅದು ಬಂದು ಪರ್ಫೆಕ್ಟ್ ಆಗೋದೇ ಇಲ್ಲ, ವೇಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಭಯ, ಅದಕ್ಕೆ ನಾನು ಟ್ರೈ ಮಾಡಲ್ಲ ಅಷ್ಟು. ಮತ್ತು ಏನಂದರೆ ಹೊರಗಿನ ಊಟ ತಿನ್ನೋದಂದರೆ ಡೈಲಿ ಅಂದರೆ ಹೊರಗಿನ ಊಟ ಮಾಡ್ತಿದ್ರೆ ಅದೊಂದು ಕಂಫರ್ಟಾಗಿ ಅನಿಸಲ್ಲ. ಏನೋ ಮನೆ ಊಟನೇ ಬೇಕು ಅನಿಸುತ್ತೆ, ಚೆನ್ನಾಗಿರಲಿ ಇಲ್ಲದೇ ಇರಲಿ ಮನೆ ಊಟನೇ ಬೇಕು ಅನಿಸುತ್ತೆ. ಇವತ್ತೇನಂದರೆ ನಾನು ನನ್ನ ಸೀನಿಯರ್ ಜೊತೆ ಹೋಗಿ ಕೇಳಿದರೆ ಬಾದಾಮ್ ಹಾಲು ಕೊಡ್ಸೋಕಂದ್ರೆ ಸಾಕು, ಜ್ಯೂಸ್ ಕೊಡ್ಸೋಕಂದ್ರೆ ಸಾಕು, ಹೋಗಿ ಕರ್ಕೊಂಡೋಗಿ ಕೊಡಿಸ್ಬಿಡ್ತಾರೆ. ಯಾಕಂದರೆ ನೀವು ಯಾವತ್ತೂ ಚಿಕ್ಕವರಾಗಿದ್ದರೆ ಒಳ್ಳೆಯದು, ಸೀನಿಯರ್ಸ್ ಇದ್ದರೆ ಅಕ್ಕ ಅಕ್ಕ ಅಣ್ಣ ಅಂತ ಕರೆದ್ಬಿಟ್ರೆ ಸಾಕು, ನಿಮ್ಗೆ ಏನು ಬೇಕೋ ಎಲ್ಲನೂ ಕೊಡಿಸ್ಬಿಡ್ತಾರೆ. ಸೊ ಪ್ರೀತಿಯ ಅಕ್ಕ ತಂಗಿ ಥರ ನಿಮ್ಮನ್ನು ನೋಡ್ಕೋತಾರೆ. ಸೊ ನಾನು ಹಾಗೇ ಯಾರಾದರೂ ಇದ್ದರೆ ಅಕ್ಕ ಅಕ್ಕ ಅಂದ್ಕೊಂಡು ಅವರಿಂದ ಹೋಗ್ಬಿಡ್ತೀನಿ. ಸೊ ಇವತ್ತು ಏನಂದರೆ ನಾನು ಇವತ್ತು ಅನ್ನ ಸಾಂಬಾರು ಊಟ ಮಾಡೋಕ್ಕೆ ಹೊರಗಡೆ ಬಂದೆ. ಬಟ್ ಏನಂದರೆ ಇವತ್ತು ಯಾವತ್ತೂ ನಾನು ಊಟ ಮಾಡುವಾಗ ಅಲ್ಲಿರೋದು ಸೊಪ್ಪು ಸಾರು, ಬಟ್ ಇವತ್ತು ಅಲ್ಲಿ ಸೊಪ್ಪು ಸಾರು ಇರಲಿಲ್ಲ. ಸೊಪ್ಪು ಸಾರು ಪರವಾಗಿ ಏನೋ ವೆಜಿಟೇಬಲ್ ಕರಿ ಇತ್ತು, ಏನಂದರೆ ಮೂಲಂಗಿ ಸಾಂಬಾರು. ಆ್ಯಕ್ಚುಲಿ ನಾನು ಮೂಲಂಗಿ ಟ್ರೈ ಮಾಡಲ್ಲ, ನಂಗೆ ಮೂಲಂಗಿ ಅಷ್ಟು ಇಷ್ಟ ಅಲ್ಲ. ಬಟ್ ಇವತ್ತು ನಾನು ಸೊಪ್ಪು ಸಾರು ಅಂತ ಹೋದೆ, ಬಟ್ ಏನೋ ಗೊತ್ತಿಲ್ಲ ಮೂಲಂಗಿ ಸಾರು ಇತ್ತು, ನಾನು ತಿಂದಿಲ್ಲ. ಸಾರು ತಿಂದೆ, ಪೀಸ್ ತಿಂದಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಿದ್ರು ಮೂಲಂಗಿ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ತಿನ್ನಬೇಕಂತ. ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಸೊ ನಾನು ತಿಂತಿರಲಿಲ್ಲ. ಸೊ ಕ್ಯಾರೆಟ್ ಕೂಡ ಮಾಡ್ತಾರೆ, ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ನಾನು ತಿನ್ನಲ್ಲ, ಅಷ್ಟು ಅವಾಯ್ಡ್ ಮಾಡ್ತೀನಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಚಾನಲನ್ನು ಫಾಲೋ ಮಾಡಿಕೊಳ್ಳಿ. ಎಲ್ರಿಗೂ ಬಾಯ್ ಬಾಯ್.